ನಮಸ್ಕಾರ. ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ರಾಹುಲ್ ಗಾಂಧಿಯವರು ಹಾಗೂ ನಾವು ಬೇಕಾದ ಎಲ್ಲಾ ದಾಖಲೆ ಸಾರ್ವಜನಿಕವಾಗಿ ಇಟ್ಟಿದ್ದೇವೆ. ಆದರೆ ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಡುವುದನ್ನ ಬಿಟ್ಟು ಪೊಲಿಟಿಕಲ್ ಮಾಸ್ಟರ್ಸ್ ಅನ್ನ ರಕ್ಷಣೆ ಮಾಡುವುದು ಸರಿಯಲ್ಲ. ಕಾಂಗ್ರೆಸ್ ಫೇವರ್ 7,250 ಮತಗಳನ್ನ ಕಡಿತ ಮಾಡುತ್ತಿದ್ದಾರೆ ಅಂತ ಮಾಹಿತಿ ಬಂತು. ಆಯೋಗಕ್ಕೆ ಹೋಗಿ ದೂರು ಕೊಟ್ಟಿದ್ದೇವೆ. ಫಾರ್ಮ್ 7 ಮೂಲಕ ಮತಗಳನ್ನ ತೆಗೆದಿರುವುದು ಗೊತ್ತಾಗಿದೆ. ಬಿಹಾರ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ಗುಜರಾತ್ ರಾಜ್ಯಗಳಿಂದ ಈ ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಆಗಿವೆ ಎನ್ನುವುದು ಗೊತ್ತಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ರಾಜ್ಯ ತನಿಖಾ ಏಜೆನ್ಸಿಗಳಿಗೆ 2 ವರ್ಷದಲ್ಲಿ 18 ಬಾರಿ ಪತ್ರ ಬರೆದರೂ ಕೂಡ ಉತ್ತರ ಬಂದಿಲ್ಲ. ಭಾರತೀಯ ಚುನಾವಣಾ ಆಯೋಗ ಈ ಮಾಹಿತಿಯನ್ನ ರಕ್ಷಣೆ ಮಾಡಲು ಮುಂದಾಗಿದೆ. ಡಿವೈಸ್ ಯಾರದ್ದು, ಡಿವೈಸ್ನಲ್ಲಿರುವ IP ಯಾರದ್ದು, ಡೆಸ್ಟಿನೇಷನ್ IP ಯಾರದ್ದು, OTP ಹೇಗೆ ಬರ್ತಾ ಇದೆ, ಒಂದೇ ನಂಬರ್ಗೆ ಹಲವಾರು OTP ಹೇಗೆ ಬರಲು ಸಾಧ್ಯ, ಈ ಬಗ್ಗೆ ಟೆಕ್ನಿಕಲ್ ಮಾಹಿತಿಯನ್ನ ಕೇಳಿದ್ರೆ ಅವರು ಕೊಡ್ತಾ ಇಲ್ಲ. ಬಿಜೆಪಿ ಅವರಿಗೆ ಚುನಾವಣಾ ಆಯೋಗ ಕೈಗೊಂಬೆ ಆಗಿದೆ. ಇದನ್ನ ಮಾಡಿಸುತ್ತಿರುವುದೇ ಬಿಜೆಪಿ ಎನ್ನುವುದು ನಮ್ಮ ನೇರವಾದ ಆರೋಪ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಒಂದೇ ವಿಳಾಸದಲ್ಲಿ 78 ಜನರು ಇದ್ದಾರೆ. ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಏನು ಹೇಳುತ್ತದೆ? 20 ಜನಕ್ಕಿಂತ ಹೆಚ್ಚು ಜನ ಇದ್ರೆ ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು. 78 ಜನರಲ್ಲಿ 3 ಜನ ಮಹಿಳೆಯರು, ಉಳಿದವರು ಪುರುಷರು ಇದ್ದಾರೆ. ಇಲ್ಲಿ ಫಿಸಿಕಲ್ ವೆರಿಫಿಕೇಶನ್ ಮಾಡಿದ್ರ ಒಂದೇ ಕ್ಷೇತ್ರದಲ್ಲಿ 4% ವೋಟರ್ ಎನ್ವಾರ್ಮೆಂಟ್ ಆದ್ರೆ ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು. ಮಹದೇವಪುರದಲ್ಲಿ 8.8% ಜಾಸ್ತಿ ಆಗಿದೆ. ಬಲ್ಕ್ ವೋಟ್ ಹಾಗೂ ಸಿಂಗಲ್ ವೋಟ್ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಕಮರ್ಷಿಯಲ್ ಎಸ್ಟಾಬ್ಲಿಷನ್ ಪಬ್ನಲ್ಲಿ ಮಾಡಿದಾಗ ಕತ್ತೆ ಕಾಯುತ್ತಿದ್ದರ ಎಲೆಕ್ಷನ್ ಕಮಿಷನರ್ ಅವರು, ಅದು ಅವರ ಜವಾಬ್ದಾರಿನಾ, ನನ್ನ ಜವಾಬ್ದಾರಿನಾ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ.